ತೋಟದ ಮಧ್ಯದಲ್ಲಿ ಹುಣಸೆ ಮರದ ನೆರಳಿನಲ್ಲಿ ವಾಸವಾಗಿ ಇರುವ ತಾಯಿ ನಮ್ಮ ಕರೆಮ್ಮ ಅಮ್ಮನು, ಲೋಕಮಾತೆ ಅಮ್ಮನು. ಅಕ್ಕಪಕ್ಕ ಕಬ್ಬಿನ ತೋಟ, ಸುತ್ತಲೆಲ್ಲ ಹೂವಿನ ತೋಟ, 5 ದಳದ ಪತ್ರಿಗಿಡವು, ದೇವಲೋಕದ ಪಾರಿಜಾತವು. ಒಂದು ಬದಿಗೆ ಆಂಜನೇಯ, ಇಂದು ಬದಿಗೆ ನಾಗರಾಯ, ಎಡಬಲದಲ್ಲಿ ನಿಂತುಕೊಂಡು ಕಾದಿರುವರು ಕಾವಲು. ಹಸಿರು ತೋಟದ ಮಧ್ಯದಲ್ಲಿ ಹುಣಸೆ ಮರದ ನೆರಳಿನಲ್ಲಿ ವಾಸವಾಗಿ ಇರುವ ತಾಯಿ ನಮ್ಮ ಕರೆಮ್ಮ ಅಮ್ಮನು, ಲೋಕಮಾತೆ ಅಮ್ಮನು. ಹಕ್ಕಿಗಳ ಚಿಲಿಪಿಲಿಯ ಆಟ, ಪುಟ್ಟಾಳಿಲಿನ ತುಂಟಾಟ, ನವಿಲುಗಳ ಸುಂದರ ನೃತ್ಯ ನೋಡಲು ಅದ್ಭುತ ದೃಶ್ಯವು. ನಿನ್ನ ಮುಂದೆ ಪುಟ್ಟ ಗುಡಿಯು, ಅಲ್ಲಿ ಇರುವಳು ನಿನ್ನ ಮಗಳು, 3 ಹೊತ್ತು ಬೆಳಗುವ ದೀಪವು ನಮ್ಮ ಕರೆಮ್ಮನ ಸನ್ನಿಧಿ. ಮಲ್ಲಿಗೆ ಗುಲಾಬಿ ದಾಸವಾಳ, ಗೌರಿ ಚೆಂಡು ಸೇವಂತಿಯು, ನಾನಾ ಹೂಗಳ ರಾಶಿ ರಾಶಿಯು, ದಿನವೂ ನಿನಗೆ ಪೂಜೆಯು. ಅಮಾವಾಸ್ಯೆ ಹುಣ್ಣಿಮೆಗಳು, ದಸರಾ ಯುಗಾದಿ ಹಬ್ಬಗಳು, ದೀಪಾವಳಿ ದಸರಾಗಳು ಬಂದರೆ ನಿನಗೆ ಸಡಗರ. ನಿನ್ನ ಮುಂದೆ ತಲೆಯ ಬಾಗುವೆ, ನಿನ್ನ ಪಾದಕ ಶರಣು ಎನ್ನುವೆ. ಕ್ಷಮಿಸು ನನ್ನ ತಪ್ಪುಗಳನ್ನು, ಕೊಡೆ ತಾಯಿ ನಿನ್ನ ಭಯವನ್ನು. ಒಮ್ಮೆ ಬಂದು ಭೇಟಿ ನೀಡಿ ತಾಯಿ ದರ್ಶನ ಪಡೆದುಕೊಳ್ಳಿರಿ, ಬೇಡಿದ ವರವ ನೀಡುವಂಥ ನಮ್ಮ ತಾಯಿ. ಕರೆಮ್ಮಗೆ ಜಯವಾಗಲಿ.